ನಮಸ್ಕಾರ ರೀ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು BA ಫಸ್ಟ್ ಸೆಮಿಸ್ಟರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ್ರಿ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಆಪ್ಷನಲ್ ಕನ್ನಡ ಪೇಪರ್ ಕ್ವಶನ್ ಪೇಪರ್ ಇದೆ. ಫೆಬ್ರವರಿ ಮತ್ತು ಮಾರ್ಚ್ 2025 ಒಳಗೆ ಎಕ್ಸಾಮ್ ನಡೆದಿತ್ತಲ್ಲ, ಆ ಕ್ವಶನ್ ಪೇಪರ್ನ ಇವತ್ತು ನಾವು ಇಲ್ಲಿ ನೋಡೋಣ್ರಿ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಅತಿ ಹೆಚ್ಚು ರಿಪೀಟ್ ಆಗುವಂಥ ಸಾಧ್ಯತೆ ಇರ್ತೈತೆ. ಯಾಕಂದ್ರೆ ನಿಮಗೆ ಯೂನಿಟ್ 1, 2, 3, 4 ಅಂತೇಳಿ ಈ ರೀತಿ ಒಳಗೆ ಸಿಲೆಬಸ್ ಇರ್ತೈತಿ. ಆ ಸಿಲೆಬಸ್ ಒಳಗೆ ಮಿನಿಮಮ್ ಇಲ್ಲಿ 2 ಕ್ವಶನ್ ಕೊಟ್ಟಾರಂದ್ರೆ ಈ 2 ಕ್ವಶನ್ ಒಳಗೆ ಒಂದು ಕ್ವಶನ್ ರಿಪೀಟ್ ಆಗ್ಬೋದು, ಅಥವಾ ಅದೇ ರೀತಿ ಮಾಡೆಲ್ ಒಳಗೆ ಕ್ವಶನ್ ಬರ್ಬೋದು ಅನ್ನೋ ಒಂದು ಐಡಿಯಾ ಸಂಬಂಧ ಎಷ್ಟೋ ಜನ ಕ್ವಶನ್ ಪೇಪರ್ ಸಿಕ್ಕಿರಂಗಿಲ್ಲ. ಸೊ ಅದರ ಸಂಬಂಧ ಇವತ್ತು ಈ ಕ್ವಶನ್ ಪೇಪರ್ ಬಿಡಿಸೋಣ್ರಿ. ಇದಕ್ಕಿಂತ ಮುಂಚೆ ನಿಮಗೆ ಇದ್ರಾಗ 1 ಮಾರ್ಕ್ಸ್ ಕ್ವಶನ್ಸು ಇರ್ತಾವೆ. ಈಗ ಹೇಳತ್ತೇನೆ 1 ಮಾರ್ಕ್ಸ್ ಕ್ವಶನ್ಸ್ 15 ಇರ್ತಾವೆ. ಆಮೇಲೆ ನೀವು ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ನ ಎಷ್ಟು ಬರಿಬೇಕಪ್ಪ ಅಂತಂದ್ರೆ 5 ಕ್ವಶನ್ನ ಬರಿಬೇಕು. ಟೋಟಲ್ 10 ಮಾರ್ಕ್ಸ್ ಕ್ವಶನ್ 50 ಮಾರ್ಕ್ಸ್ ಕವರ್ ಮಾಡ್ತೈತೆ ನಿಮಗೆ. ಅದೇ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ರೀ. ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಅವೆಷ್ಟು ಇರ್ತಾವಪ್ಪ ಅಂತಂದ್ರೆ ಅವು ಕೂಡ ನಿಮಗೆ 5 ಕ್ವಶನ್ ಇರ್ತಾವೆ. 3 ಮಾರ್ಕ್ಸ್ ಕ್ವಶನ್ಸ್ 5 ಇರ್ತಾವೆ, 15 ಮಾರ್ಕ್ಸ್ ಆಯ್ತು. ಹಂಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಎಷ್ಟು ಇರ್ತಾವಪ್ಪ ಅಂತಂದ್ರೆ 15 ಇರ್ತಾವೆ. ಟೋಟಲ್ 10 ಮಾರ್ಕ್ಸಿನ 5 ಕ್ವಶನ್ 50 ಮಾರ್ಕ್ಸ್ ಆಯ್ತು. 10 ಮಾರ್ಕ್ಸಿನ 5 ಕ್ವಶನ್, ಅದ್ರ ಜೊತೆಗೆ 5 ಮಾರ್ಕ್ಸಿನ 3 ಮಾರ್ಕ್ಸಿನ 5 ಕ್ವಶನ್ 15 ಮಾರ್ಕ್ಸ್ ಆಯ್ತು. ಆ್ಯಂಡ್ 1 ಮಾರ್ಕ್ಸಿನ 15 ಕ್ವಶನ್. ಟೋಟಲ್ ಆಗಿ ನಿಮಗೆ ಎಷ್ಟು ಮಾರ್ಕ್ಸ್ ಅದಾತ್ರಿ? 80 ಮಾರ್ಕ್ಸ್. 3 ಅವರ್ಸ್ ಟೈಮ್ ಇರ್ತೈತಿ. ಎಷ್ಟು ನಿಮ್ಗೆ ತಲೆ ಆಗಿರಲಿ. ಇದ್ರ ತಕ್ಕಂಗೆ ನೀವು ಟೈಮ್ ಬೇಸ್ ಮೇಲೆ ನೀವು ಈ ಎಕ್ಸಾಮ್ನ ಬರಿಬೇಕಾಗ್ತೈತಿ. 1 ಮಾರ್ಕ್ಸಿನ ಕ್ವಶನ್ಸ್ ಪ್ರೀವಿಯಸ್ ಇಯರ್ದು ಅವನು ಹೇಳ್ತೇನೆ, ಅದ್ರ ಆನ್ಸರ್ ಕೂಡ ನಾ ಇದ್ರೊಳಗೆ ನಿಮಗೆ ಹೇಳ್ತೇನೆ ರೀ. ಈಗ ಕ್ವಶನ್ ಪೇಪರ್ ನೋಡೋಣ್ರಿ. ಯೂನಿಟ್ 1, 2, 3 ಸಂಬಂಧಪಟ್ಟಂಗೆ 1, 2, 3, 4 ಸಿಲೆಬಸ್ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ 3 ಯೂನಿಟ್ ಒಳಗೆ ಕ್ವಶನ್ ಕೇಳಿರ್ತಾರೋ 3 ಭಾಗವಾಗಿ. ಪ್ರಶ್ನೆ 1ರೊಳಗೆ ನೀವು ಯಾವುದರ ಒಂದಕ್ಕೆ ಉತ್ತರವನ್ನು ನೀಡಬೇಕು. 2 ಕ್ವಶನ್ ಕೊಟ್ಟಿರ್ತಾರೋ. ಪ್ರಶ್ನೆ 2ರೊಳಗೆ 3 ಕ್ವಶನ್ ಕೊಟ್ಟಿರ್ತಾರೋ, ಅದ್ರಾಗ 2 ನೀಡಬೇಕು. ಪ್ರಶ್ನೆ 3ರೊಳಗೂ ಕೂಡ 3 ಕೊಟ್ಟಿರ್ತಾರೋ, ಅದರೊಳಗೆ 2 ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್, ಬೇಕಾದ ಒಂದಕ್ಕೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿ. ನೋಡ್ರಿ, ಪ್ರಬಂಧ ಮಾದರಿ ಅಂತಂದಾರೆ. ಪ್ರಬಂಧ ಮಾದರಿ ಅಂದರೆ ನೀವು ಯಾವ ರೀತಿ ಬರೀಬೇಕಪ್ಪ ಅಂದ್ರೆ ಅಲ್ಲಿ ಪೀಠಿಕೆ ಕೂಡ ಇರಬೇಕು, ಕೊನೆಗೆ ಉಪಸಂಹಾರ ಕೂಡ ಇರಬೇಕು, ನಡುವೆ ವಿವರಣೆ ಮತ್ತು ಅದಕ್ಕೆ ಸಬ್ ಪಾಯಿಂಟ್ಗಳನ್ನ ಹಾಕಿ ನೀವು ಬರಿಬೇಕು. ಅದಕ್ಕೆ ನಾವು ಪ್ರಬಂಧ ರೂಪದಲ್ಲಿರ್ತಕ್ಕಂಥ ಉತ್ತರ ಅಂತೀವಿ. ನೀವು ಕೇಳ್ಯಾರ ಬಾ ಅಂತೇಳಿ ಡೈರೆಕ್ಟ್ ಆನ್ಸರ್ ಬರ್ಕೋತ ಹೋಗೋಂಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲ ಪೀಠಿಕೆಯನ್ನು ಬರಿಬೇಕು, ಆಮೇಲೆ ವಿವರಣೆ ಮೇನ್ ಏನು ಸಬ್ಜೆಕ್ಟ್ ಐತೆ ಅದನ್ನು ಬರಿಬೇಕು, ಆಮೇಲೆ ಅದನ್ನು ಕನ್ಕ್ಲೂಡ್ ಮಾಡಬೇಕು. ಪ್ರಶ್ನೆ 1 ನೋಡೋಣ್ರಿ. ಕನ್ನಡ ಭಾಷೆ ಮತ್ತು ಪ್ರಾಚೀನತೆಯನ್ನು ಕುರಿತು ಬರೆಯಿರಿ. ಈ ಪ್ರಶ್ನೆ ಅಂತಿ ದೇವರನ್ನು ಹೇಳ್ತೀನಿ ರೀ, ಭಾಳ ಇಂಪಾರ್ಟೆಂಟ್ ಕ್ವಶನ್ನ ಇದು. ಪ್ರತಿ ಬಾರಿ ನೀವೇನು NEP ಸಿಲೆಬಸ್ ನೋಡ್ರಿ, NEP ಸಿಲೆಬಸ್ಸು ಕೂಡ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಅಂಥೇಳಿ ಅವಾಗೂ ಕೂಡ ಚಾಪ್ಟರ್ ಇತ್ತು. ನಿಮಗೆ SAP ಸಿಲೆಬಸ್ಗೂ ಐತಿ, ಅವಾಗೂ ಕೂಡ ಇದು. ಪ್ರತಿ ವರ್ಷವೂ ಕೂಡ ಈ ಕ್ವಶನ್ ಬಂದೈತಿ. ಆ್ಯಂಡ್ SCP ಒಳಗೂ ಬಂದೈತಿ. ಈ ಸಲನೂ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಕನ್ನಡ ಪ್ರಾಚೀನತೆ ಮತ್ತು ಕನ್ನಡ ಭಾಷೆಯ ಕುರಿತು ನೀವು ಬರೆಯಿರಿ ಅಂತ ಹೇಳಿ. ಇದ್ರೊಳಗೆ ನೀವು ಏನು ಬರಿಬೇಕಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆ ಪ್ರಾಚೀನತೆ ಅನ್ನೋಕೆ ಏನೇನು ನಮಗೆ ಆಧಾರಗಳು ಸಿಕ್ಕಾವು ಅನ್ನೋದರ ಕುರಿತು ನೀವಿಲ್ಲಿ ಬರೀಬೇಕಾಕೈತಿ. ಅಲ್ಲಿ ನಿಮಗೆ ಬಾದಾಮಿ ಶಾಸನ ಬರ್ತೈತಿ, ಕವಿರಾಜ ಕೃತಿ ಬರ್ತೈತಿ, ಗತಾ ಸಪ್ತಸಪ್ತಿ, ಶಿಲ್ಪಾಧಿಕಾರಮ, ಆಮೇಲೆ ಇನ್ನೊಂದಿಷ್ಟು ಏನ್ರಿ ಅಶೋಕನ ಶಾಸನ ಕೂಡ ಬರ್ತೈತಿ. ಇಸಿಲನ್ನು ಪದದ ಬಗ್ಗೆ ನೀವು ಅಲ್ಲಿ ಮಾಹಿತಿಯನ್ನು ನೀಡಬೇಕು. ಆಮೇಲೆ ಕವಿರಾಜ ಮಾರ್ಗದೊಳಗೆ ಕಾವೇರಿಯಿಂದ ಗೋದಾವರಿ ಪನಾಡದ ಕನ್ನಡದೊಳಗೆ ಅದೊಂದು ವರ್ಡ್ ಬರ್ತೈತಿ, ಅದ್ರ ಬಗ್ಗೆ ಇವು ಏನೇನು ಒಂದಷ್ಟು ಕುರುಹುಗಳದಾವಲ್ರಿ, ಆ ಕುರುಹುಗಳ ಕುರಿತು ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಆನ್ಸರ್ ಒಳಗೆ ಬರಿಬೇಕು. ಇನ್ನು ಹಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನವನ್ನು ವಿವರಿಸಿ. ಹಲ್ಮಿಡಿ ಶಾಸನ ಎಲ್ಲರಿಗೂ ಗೊತ್ತೈತಿ. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ. ಇದು ಯಾವಾಗ ಸಿಕ್ಕೈತಿ ರೀ? ಕ್ರಿಸ್ತಶಕ 450 ಸಿಗ್ತೈತಿ. ಇನ್ನು ಬಾದಾಮಿ ಶಾಸನ ಏನಪ್ಪ ಅಂದ್ರೆ ತ್ರಿಪದಿಯನ್ನು ಉಳ್ಳಂತಹ ಕನ್ನಡದ ಪ್ರಪ್ರಥಮ ತ್ರಿಪದಿಯನ್ನು ಉಳ್ಳತಕ್ಕಂತಹ ಶಾಸನ ಯಾವುದಪ್ಪ ಅಂದ್ರೆ ಬಾದಾಮಿಯ ಕಪ್ಪೆ ಆರಭಟನ ಶಾಸನ. ಇದರೊಳಗೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲೆಗೆ ಕಲಿಯುಗೊಬ್ಬರಿತನ್, ಮಾಧವನಿತನ್ ಪೇರಣಲ್ಲ ಅಂತಕ್ಕಂತಹ ಒಂದು ತ್ರಿಪದಿ ಕೂಡ ಬರ್ತೈತಿ. ಈ ತ್ರಿಪದಿಯನ್ನು ಹಾಕಿ ನೀವು ಬರೆದ್ರಪ್ಪ ಅಂತಂದ್ರೆ ನಿಮಗೆ ಅತಿ ಹೆಚ್ಚಿನ ಅಂಕಗಳು ಸಿಗುವಂಥ ಚಾನ್ಸಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಬೇಕಾದ 2ಕ್ಕೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿ. ಹಳಗನ್ನಡ ಸಾಹಿತ್ಯದ ಪ್ರೇರಣೆ ಪ್ರಭಾವಗಳನ್ನು ವಿವರಿಸಿ. ಹಳಗನ್ನಡ ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯ ಮತ್ತು
ಕನ್ನಡ ಸಾಹಿತ್ಯಕ್ಕಿಂತ ಮುಂಚಿನ ಸಾಹಿತ್ಯ ಹಳಗನ್ನಡ ಸಾಹಿತ್ಯ. ಕ್ರಿಸ್ತಶಕ 9ನೇ ಶತಮಾನದಿಂದ ಆ ಕಡೆಗೆ ಬರ್ತಕ್ಕಂತಹ ಸಾಹಿತ್ಯ ಆಗ್ತೈತಿ. ಈ ಸಾಹಿತ್ಯಕ್ಕೆ ಏನೇನು ಪ್ರೇರಣೆ ಇತ್ತು ಮತ್ತು ಅದರ ಪ್ರಭಾವ ಏನೇನು ಬೀರ್ತು, ಸಾಹಿತ್ಯಕ್ಕೆ ಏನೇನು ಪ್ರೇರಣೆ ಆಯಿತು, ಪ್ರಭಾವ ಬೀರ್ತು. ಆಗಿನ ರಾಜ ಮನೆತನಗಳು ಪ್ರೇರಣೆಯನ್ನು ನೀಡ್ತಾವೆ, ಅದನ್ನು ಬರಿಬೋದು. ಆರ್ಥಿಕತೆ ಮತ್ತು ಸಾಮಾಜಿಕತೆ ಸಾಂಸ್ಕೃತಿಕವಾಗಿ ಏನೇನು ಪ್ರೇರಣೆ ಆಯಿತು ಬರೀಬೇಕು. ಅದೇ ರೀತಿಯಾಗಿ ಅದರ ಮೇಲೆ ಪ್ರಭಾವ ಬೀರಿದ ಅಂಶಗಳು ಆಗಿನ ಧರ್ಮ, ಕಾಲಧರ್ಮ, ಸಾಹಿತ್ಯ, ಆಗಿನ ರಾಜರ ಕುರಿತನ ಅತಿ ಹೆಚ್ಚು ಕೃತಿಗಳು ಬರ್ತಿದ್ದು ರೀ. ಆಗಿನ ಧರ್ಮದ ಕುರಿತು ಅತಿ ಹೆಚ್ಚು ಕೃತಿಗಳು ಬರ್ತಿದ್ದು ಅವೆಲ್ಲ. ಆಮೇಲೆ ಆಗಿನ ಭಾಷೆ, ಪ್ರಾಕೃತ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅಥವಾ ಪಾಳಿ ಭಾಷೆಯಲ್ಲಿ ಕೂಡ ಒಂದಷ್ಟು ಕೃತಿಗಳು ರಚನೆ ಆಗಿದ್ದಾವೆ. ಈ ರೀತಿಯಾಗಿ ಏನೇನು ಅದರ ಮೇಲೆ ಪ್ರಭಾವ ಬೀರ್ತು ಅನ್ನೋದರ ಕುರಿತು ನೀವು ಈ ಉತ್ತರದಲ್ಲಿ ಬರೀಬೇಕಾಗುತ್ತೆ. ಹಳಗನ್ನಡ ಸಾಹಿತ್ಯದ ರೂಪಗಳಾದ ಗದ್ಯ ಮತ್ತು ಕಂದವನ್ನು ಕುರಿತು ಬರೆಯಿರಿ. ಗದ್ಯ ಸಾಹಿತ್ಯ ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತೈತಿ. ಅದ್ರ ಬಗ್ಗೆ ಬರಿತೀರಿ. ಗದ್ಯ ಅಂತಂದ್ರೆ ಏನು ಅಂದರೆ ಸರಳವಾಗಿ ಅದು ಹೆಂಗೆ ಪದ್ಯದಷ್ಟು ಕಠಿಣ ಆಗಿರಂಗಿಲ್ಲ, ಸರಳವಾಗಿರ್ತೈತಿ, ಗದ್ಯ ರೂಪದಲ್ಲಿ ಇರ್ತೈತಿ. ಗದ್ಯ ಸಾಹಿತ್ಯಗಳು ಯಾರ್ಯಾರ ಗದ್ಯ ಸಾಹಿತ್ಯ ಅನ್ನೋದು ಕವಿರಾಜ ಮಾರ್ಗ ಕಾಲದಲ್ಲೂ ಬರ್ತಿತ್ತು. ನಮ್ಮ ಕವಿರಾಜ ಮಾರ್ಗಕಾರ ಕೂಡ ಹಲವಾರು ಗದ್ಯ ಕವಿಗಳನ್ನ ಹೆಸರಿಸ್ತಾನೆ. ಗದ್ಯ ಅಂದರೆ ಹೆಂಗಿರ್ತೈತಿ, ಅದರ ಲಕ್ಷಣಗಳು ಹೆಂಗಿರ್ತಾವೆ, ಸರಳವಾಗಿರ್ತೈತಿ, ಕಠಿಣವಾಗಿರಂಗಿಲ್ಲ. ಆಮೇಲೆ ಅದನ್ನು ನಾವು ಯಾವ ರೀತಿ ಓದ್ಬೋದು, ಯಾವ ರೀತಿ ಬರಿಬೋದು, ಅದ್ರ ಮೇಲೆ ಪ್ರಭಾವ ಬೀರಿದವೆ ಯಾವ್ಯಾವ, ಇದ್ರ ಕುರಿತು ನೀವು ಗದ್ಯ ಸಾಹಿತ್ಯದಲ್ಲಿ ಬರಿಬೋದು. ಇನ್ನು ಕಂದದ ಪದ್ಯ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಕಂದ ಪದ್ಯ ಅಂದರೆ 4 ಸಾಲಿನ ಪದ್ಯ ಆಗಿರ್ತೈತಿ. ಪೂರ್ವಾರ್ಧ ಉತ್ತರಾರ್ಧಕ್ಕೆ ಸಮ ಆಗಿರ್ತೈತಿ. ಪೂರ್ವಾರ್ಧದಲ್ಲಿ ಎಷ್ಟು ಗಣ ಬರ್ತಾವೆ, ಉತ್ತರಾರ್ಧದಲ್ಲಿ ಎಷ್ಟು ಗಣಗಳು ಬರ್ತಾವೆ, ಒಟ್ಟು ಟೋಟಲ್ ಮಾತ್ರೆಗಳು ಎಷ್ಟಿರ್ತಾವೆ, ಅದಕ್ಕೊಂದ್ರೆ 2 ಉದಾಹರಣೆ ಅಥವಾ 1 ಉದಾಹರಣೆಯನ್ನು ಬರೆದು ನೀವು ಮಾತ್ರಾ ಗಣ ಹಾಕಿದ್ರಂತೂ ಇನ್ನೂ ಬೆಸ್ಟ್. ನೆಕ್ಸ್ಟ್, ಹಳಗನ್ನಡ ಸಾಹಿತ್ಯಕ್ಕೆ ಪಂಪ ಪೊನ್ನರನ್ನರ ಕೊಡೆಗಳನ್ನು ವಿವರಿಸಿ. ನೋಡ್ರಿ, ಇಲ್ಲಿ 3 ಕವಿಗಳನ್ನು ಕೇಳಿದರು. ಒಂದು ವೇಳೆ ನೀವು ಈ ಉತ್ತರ ಬರಿತೀರಪ್ಪ ಅಂತಂದ್ರೆ 3 ಕವಿಗಳ ಕೊಡುಗೆಗಳನ್ನು ವಿವರಿಸಿ ಅಂದಾರ. ನೀವು ಅಲ್ಲಿ ಅವನ ಕಾಲ, ಅವನ ತಂದೆ, ಅವನ ತಾಯಿ, ಯಾವಾಗ ಹುಟ್ಟಿದ, ರಾಜರ ಮನೆತನದಾಗಿದ್ದ, ಇದನ್ನೆಲ್ಲ ಬರ್ಕೋತ ಕೂತ್ರೆ ನಿಮಗೆ ಒಂದೊಂದು ಪೇಜ್ ತುಂಬಿ ಹೋಗ್ತೈತಿ. 3 ಜನದ್ದು ಬರಿಬೇಕಪ್ಪ ಅಂತಂದ್ರೆ ಮಿನಿಮಮ್ 3 ಪೇಜ್ ಬೇಕು. ನೀವು 10 ವರ್ಷ ಬರೀದ ಆನ್ಸರ್ 3 ಪೇಜ್ 3.5 ಪೇಜ್ ಬರೀತೀರಿ. ಅಷ್ಟಾಗ ನೋಡ್ರಿ ಹಾಫ್ ಆನ್ ಅವರ್ ಆಗಿರ್ತೈತಿ, ನಿಮಗೆ ಟೈಮ್ ಸಲ್ಲಂಗಿಲ್ಲ. ಇನ್ನು ನೀವೇನೇನು ಮಾಡ್ತೀರಪ್ಪ ಅಂದ್ರೆ ಪಂಪನ ಬಗ್ಗೆ ಕೇರ್ ಬಾ ಅಂತೇಳಿ ಪಂಪನ ಬಗ್ಗೆ ಉದ್ದಕ್ಕೆ ಬರೋದು, ಪೊನ್ನನ ಬಗ್ಗೆ ಉದ್ದಕ್ಕೆ ಬರೋದು, ಇಲ್ಲ ರನ್ನನ ಬಗ್ಗೆ ಉದ್ದಕ್ಕೆ ಬರೋದು ಮಾಡೋಕೆ ಹೋಗ್ಬೇಡ್ರಿ. ನೀವು ಏನು ಮಾಡ್ಬೇಕಪ್ಪ ಇಲ್ಲಂದ್ರೆ ಪಂಪನ ಕುರಿತು ಅವನ ಕೊಡುಗೆ ಏನ 2 ಕೃತಿಗಳನ್ನು ಬರಿತಾನು. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ. ಆದಿಪುರಾಣ ಆಗಮಿಕ ಕಾವ್ಯ ಆಗಿರ್ತೈತಿ, ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಆಗಿರ್ತೈತಿ. ಆದಿಪುರಾಣದ ಯಾವ ತೀರ್ಥಂಕದ ಬರಿತಾನು, ಏನು ಬರಿತಾನು, ಯಾಕೆ ಬರಿತಾನು, ಆದಿನಾಥನ ಕುರಿತು ಬರಿತಾನೆ ರೀ. ನೀಲಾಂಜನ ನೃತ್ಯ ಪ್ರಸಂಗ ಕುರಿತು ಬರಿತಾನು. ಅಲ್ಲಿ ಮುಕ್ತಿಯ ಕುರಿತು ಬರಿತಾನು. ಅಲ್ಲಿರ್ತಕ್ಕಂತಹ ರಾಜ ಏನು ಮಾಡ್ತಾನು, ಎಲ್ಲವನ್ನು ತೊರೆದು ಹೋಗುವುದರಿಗೆ ಬರಿತಾನು. ಭರತ ಬಾಹುಬಲಿಯರ ಯುದ್ಧ ಪ್ರಸಂಗವನ್ನು ಕುರಿತು ಬರಿತಾನು. ಅದರ ಕುರಿತು ನೀವು ಆದಿಪುರಾಣದ ಬಗ್ಗೆ ಬರೆದ್ರೆ, ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ, ಇಲ್ಲಿ ತನ್ನ ದೊರೆಯಾದಂತಹ ಸತ್ಯಾಶ್ರಯನ ಅರಿಕೇಸರಿಯನ್ನು ಏನು ಮಾಡ್ತಾನೋ ಅರ್ಜುನನಿಗೆ ಹೋಲಿಸಿ ಈ ಕೃತಿಯನ್ನು ಬರಿತಾನೋ. ಈ ಕೃತಿಯಲ್ಲಿ ಅತಿ ಹೆಚ್ಚು ಕಂಡು ಬರುವುದು ಏನಪ್ಪ ಅಂದ್ರೆ ಅರ್ಜುನನೇ ಮುಖ್ಯ ಅಂತ ತೋರಿಸ್ತಾನು. ಕೃಷ್ಣನನ್ನು ಅಲ್ಲಗೆಳಿತಾನು. ಮೂಲ ಭಾರತದಲ್ಲಿರ್ತಕ್ಕಂಥ ಕೃಷ್ಣನನ್ನು ಇಲ್ಲಿ ಅಲ್ಲಗೆಳೆದ ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ದ್ರೌಪದಿ ಮತ್ತು ಅರ್ಜುನನಿಗೆ ಪಟ್ಟವನ್ನು ಕಟ್ಟುವುದು ಬಿಟ್ಟು ಇನ್ನೊಬ್ಬರು ಇರ್ತಾರಲ್ರಿ ಸುಭದ್ರೆ ಮತ್ತು ಅರ್ಜುನನಿಗೆ ಏನು ಮಾಡ್ತಾನೆ ರೀ ಪಟ್ಟವನ್ನು ಕಟ್ತಾನು. ಈ ಕುರಿತು ನೀವೇನು ಮಾಡಬೇಕು, ಆ 2 ಕಾವ್ಯಗಳ ಕುರಿತು, ಆ ಕಾವ್ಯದ ಕೊಡುಗೆ ಕುರಿತು ಬರಿಬೇಕು. ಇದೇ ರೀತಿ ಸೇಮ್ ಪೊನ್ನ ಮತ್ತು ರನ್ನರ, ಅವರು 2 ಕಾವ್ಯದವು, ಅವನು 2 ಕಾವ್ಯದವು. ಸೇಮ್ ಒಬ್ಬೊಬ್ರದ್ದು ಒಂದು ಲೌಕಿಕ ಕಾವ್ಯ ಮತ್ತು ಇನ್ನೊಂದು ಆಗಮಿಕ ಕಾವ್ಯ, ಎಲ್ಲರೂ ಹಂಗೆ ಬರೆದಾರ. ಅದರ ಕುರಿತು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಬರಿಬೇಕು. ರನ್ನನು 4 ಕೃತಿ ಬರ್ತಾವೆ, ಅದರೊಳಗೆ 3 ಮಾತ್ರ ನಮಗೆ ಸಿಗ್ತಾವೆ. ಅದರೊಳಗೆ ರನ್ನನಿಗಂಟು ಪೂರ್ತಿ ಸಿಗಂಗಿಲ್ಲ. ಇನ್ನೂ ಒಂದು ಕೃತಿ ಇನ್ನೆರಡು ಕೃತಿ 3 ಸಿಗ್ತಾವೆ, 3 ಸಿಗ್ತಾವೆ, 2 ಸಿಗಂಗಿಲ್ಲ. ಅದ್ರ ಕುರಿತು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಕೊಡುಗೆಗಳ ಕುರಿತು ಮಾತ್ರ ಬರೀರಿ. ನೆಕ್ಸ್ಟ್, ಬೇಕಾದ 2ಕ್ಕೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿ. ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪ ಮತ್ತು ಅಧ್ಯಯನ ಕ್ರಮಗಳನ್ನು ವಿಶ್ಲೇಷಿಸಿ. ಇಲ್ಲಿ ನೋಡ್ರಿ, ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪ ಮತ್ತು ಅಧ್ಯಯನ ಕ್ರಮಗಳು ಅದಕ್ಕೆ ಯಾರು ಅಧ್ಯಯನ ಕ್ರಮ ಅಂತಂದ್ರೆ ಏನ್ರಿ ಅಂತಂದ್ರೆ, ಕನ್ನಡ ಸಾಹಿತ್ಯವನ್ನು ಓದಬೇಕು, ಕಲಿಬೇಕು ಅಂದಾಗ ಅಲ್ಲಿ ನಾವು ಅದನ್ನು ಯಾವ ರೀತಿ ವಿಭಾಗ ಮಾಡ್ಕೋತೀವಿ ಅನ್ನೋದನ್ನು ನಾವೇನು ನೋಡ್ತೀವಿ. ಈ ಕನ್ನಡ ಸಾಹಿತ್ಯ ಚರಿತ್ರೆನ ಓದ್ಬೇಕಾದ್ರೆ ನಾವೇನು ಮಾಡ್ತೀವಿ ರೀ, ಅನ್ಯ ದೇಶೀಯ ಮತ್ತು ಗ್ರಂಥಗಳಲ್ಲಿ ಸಿಗ್ತಕ್ಕಂಥ ಆಧಾರಗಳು ಈ ರೀತಿ 3 ಟೈಪ್ ಡಿವೈಡ್ ಮಾಡಿ ನಾವು ಅಧ್ಯಯನ ಮಾಡ್ತೀವಿ. ಯಾಕೆ, ಅದು ನಮಗೆ ಓದೋಕೆ ಈಸಿ ಆಗ್ತೈತಿ ಮತ್ತು ನಮಗೆ ಡಿವೈಡೇಷನ್ ಮಾಡೋಕೆ ಈಸಿ ಆಗ್ತೈತಿ, ನೆನಪಿಟ್ಕೊಳ್ಳೋಕೆ ಈಸಿ ಆಗ್ತೈತಿ ಅಂತ ಹೇಳಿ. ಅನ್ಯ ದೇಶೀಯ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಿಕ್ಕಂಥ ಅಂದರೆ ಶಿಲಾಪದಿಕಾರಂ ಆಗಿರ್ಬೋದು, ಗತಾ ಸಪ್ತಸತಿ ಆಗಿರ್ಬೋದು, ಆಮೇಲೆ
ಇನ್ನೊಂದು ಏನು ಬರ್ತೈತೆ ರೀ, ಅದು ಟಾಲೆಮಿಯ ಬರಹ ಆಗಿರ್ಬೋದು, ಗ್ರೀಕ್ ಪ್ರಹಸನ ಆಗಿರ್ಬೋದು, ಇವುಗಳನ್ನು ಏನು ಮಾಡ್ತೀವಿ ನಾವು ಅನ್ಯ ದೇಶೀಯ ಅಂತ ಹೇಳ್ತೀವಿ. ದೇಶೀಯ ಅಂತ ಬಂದಾಗ ಅಶೋಕನ ಶಾಸನ, ಬಾದಾಮಿ ಶಾಸನ, ಶ್ರವಣಬೆಳಗೊಳ ಶಾಸನ ಕುರಿತು ಹೇಳ್ತು. ಗ್ರಂಥ ಅಂತ ಬಂದಾಗ ವೈರಾಜಮಾರ್ಗ, ಆದಿಪುರಾಣ ಈ ರೀತಿ ಹೇಳ್ತು. ಹಂಗೆ ಕನ್ನಡ ಸಾಹಿತ್ಯವನ್ನು ನಾವು ಯಾವ ರೀತಿ ಕ್ರಮವಾಗಿ ವಿಭಾಗ ಮಾಡ್ತೀವಿ ಅನ್ನೋದರ ಕುರಿತು ಇಲ್ಲಿ ಅಧ್ಯಯನ ಕ್ರಮಗಳು ಬರ್ತಾವೆ. ಅಲ್ಲಿ ಬೇರೆ 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 ಕವಿಗಳು ಮತ್ತು ಅಥವಾ ಬೇರೆ ಬೇರೆ ಏನು ರೀ ಸಾಹಿತಿಗಳು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ವಿದ್ವಾಂಸರು ತಮ್ಮದೇ ಆದಂಥ ನಿಲುವುಗಳ ಮೇಲೆ ಕೆಲವೊಂದಷ್ಟು ವಿಭಾಗ ಕ್ರಮಗಳನ್ನ ಹೇಳ್ತಾರೆ. ಅವ್ರು ಎಕ್ಸಾಂಪಲ್ ಕೊಡಬೇಕಂದ್ರೆ ಇ.ಫಿ. ರೈಸ್ ಅವ್ರು ಬರ್ತಾರೋ, ಆರ್ ನರಸಿಂಹಾಚಾರ್ಯರು ಬರ್ತಾರೋ, ಆಮೇಲೆ ತೀತಾ ಶರ್ಮಾ ಅವ್ರು ಬರ್ತಾರೋ, ಈ ರೀತಿ ಭಾಳ ಜನ ಬರ್ತಾರೆ ರೀ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಭಾಷೆಯ ಮೇಲೆ ಡಿವೈಡ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಕಾಲದ ಮೇಲೆ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಕನ್ನಡ, ಹಳೆಗನ್ನಡ, ಪೂರ್ವಗನ್ನಡ ಅಂತ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಜೈನ ಯುಗ, ಮತಪರಿವರ್ತಕ ಯುಗ, ಆಮೇಲೆ ವೈಷ್ಣವ ಯುಗ ಈ ರೀತಿ ಮಾಡ್ತಾರೆ. ಇನ್ನೊಂದಿಷ್ಟು ಜನ ಏನು ಮಾಡ್ತಾರೆ ರೀ, ಪಂಪ ಪೂರ್ವ ಯುಗ, ಪಂಪ ಯುಗ, ಪಂಪ ನಂತರ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ವಚನ ಸಾಹಿತ್ಯದ ಯುಗ, ಚಂಪು ಯುಗ ಈ ರೀತಿ ಮಾಡ್ತಾರೆ. ಈ ರೀತಿ ಯಾರ್ಯಾರು ಏನೇನು ವಿಭಾಗ ಕ್ರಮ ಮಾಡಿದಾರಲ್ಲ ಅದರ ಕುರಿತು ನೀವು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್, ನಾಗಚಂದ್ರ ಮತ್ತು ಬ್ರಹ್ಮಶಿವ ಅವರ ಕುರಿತು ಬರೆಯಿರಿ. ನಾಗಚಂದ್ರನು ಕೂಡ ಕವಿ, ಬ್ರಹ್ಮಶಿವ ಕೂಡ ಕವಿ. ನೀವು ಅಲ್ಲಿ ಯಾವ ರೀತಿ ಪಂಪರನ್ನು ಪೊನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ನಾಗಚಂದ್ರ ಮತ್ತು ಬ್ರಹ್ಮಶಿವನ ಕುರಿತು ನೀವು ಇಲ್ಲಿ ಬರಿಬೇಕಾಗತ್ತೆ. ಶಿವಕೋಟ್ಯಾಚಾರ್ಯ ಮತ್ತು ನಯಸೇನರ ಕೃತಿ ಕಾಲ ಪರಿಚಯವನ್ನು ಕೊಡಿರಿ. ಇಲ್ಲಿ ನೋಡ್ರಿ, ಕೃತಿ ಕಾಲ ಪರಿಚಯಿಸಿರಿ ಅಂದಾರ. ಇಲ್ಲಿ ಮ್ಯಾಲೆ ಏನು ನೋಡ್ರಿ, ಏನು ಮಾಡಿದ್ರು, ಪಂಪ ರನ್ನ ಪೊನ್ನ ಅವರ ಕೊಡುಗೆ ಅಂತ ಕೇಳ್ಯಾರ. ಕೊಡುಗೆ ಅಂತ ಬಂದಾಗ ಅವ್ರ ಕೃತಿಗಳ ಬಗ್ಗೆ ಅವ್ರ ಸಾಹಿತ್ಯಕ್ಕೆ ಏನು ಕೊಡುಗೆ ನೀಡ್ಯಾರ ಅದನ್ನ ಬರಿಬೇಕು ಅಂತ. ಇಲ್ಲಿ ನೋಡ್ರಿ, ನಯಸೇನನ ಕೃತಿ ಕಾಲ ಪರಿಚಯ ಅಂತ ಕೇಳ್ಯಾರ. ಅಂದ್ರೆ ನೀವು ಇಲ್ಲಿ ಅವ ಯಾವಾಗ ಹುಟ್ಟಿದ, ಆಮೇಲೆ ಅವ್ರ ಕಾಲ ಯಾವುದು, ಅವರ ಕೃತಿಗಳು ಯಾವುದು, ತಂದೆ ತಾಯಿ ಅವರ ಪೂರ್ವ ಪರಿಚಯದೊಂದಿಗೆ ಈ ಇಬ್ಬರ ಬಗ್ಗೆ ನೀವು ಬರಿಬೇಕಾಗೈತಿ. ಆದರೆ ಇಲ್ಲಿ ಏನಪ್ಪ ಅಂತಂತಂದ್ರೆ ಇಲ್ಲಿ ಪೊನ್ನ ಮತ್ತು ರನ್ನರ ಕೇಳಲ್ರಿ, ಇಲ್ಲಿ ಪರ್ಟಿಕ್ಯುಲರಾಗಿ ಕೊಡುಗೆ ಅಂತ ಕೇಳ್ಯಾರ. ಕೊಡುಗೆ ಅಂತ ಕೇಳಿದಾಗ ನೀವು ಅವರ ಸಾಹಿತ್ಯದ ಬಗ್ಗೆ ಅಷ್ಟೇ ಬರಿಬೇಕು. ಒಂದು ವೇಳೆ ಕೇವಲ ಪಂಪ ಅಂತಷ್ಟೇ ಕೇಳಿದರು, ಪಂಪನ ಕೊಡುಗೆಗಳನ್ನು ಬರೆಯಿರಿ ಅಂತಂದಾರೆ ಅಂದರೆ ನಿಮಗೆ 3 ಪೇಜ್ ಆನ್ಸರ್ ಆಗಬೇಕು. ಅವಾಗ ಏನು ಮಾಡ್ಬೇಕು, ನೀವು ಅವನ ಕಾಲ ಆಗಿರ್ಬೋದು, ಅವನ ಜನ್ಮಸ್ಥಳ ಆಗಿರ್ಬೋದು, ಅವನ ಕೌಟುಂಬಿಕತೆ, ಅವನ ಬಿರುದುಗಳು ಸೇರಿಸಿ ಅವನ ಕೊಡುಗೆ ಕುರಿತು ಬರಿಬೇಕು. ಆವಾಗ ನಿಮಗದು 3 ಪೇಜ್ ಆನ್ಸರ್ ಆಗ್ತೈತಿ. 3 ಜನದ ಕೇಳ್ಯಾರಪ್ಪ ಅಂದ್ರೆ ನೀವು ಜಸ್ಟ್ ಕೊಡುಗೆ ಕುರಿತು ಮಾತ್ರ ಬರಿಬೇಕು. ನಿಮಗಿದು ಮ್ಯಾಟ್ರ್ ಕ್ಲಿಯರ್ ಆಗೈತೆ ತಿಳ್ಕೊತೇನೆ. ನೆಕ್ಸ್ಟ್, ಬೇಕಾದ 3ಕ್ಕೆ ಟಿಪ್ಪಣಿ ಬರೆಯಿರಿ. ಬೇಕಾದ 3ಕ್ಕೆ ಅಂತ ಕೇಳ್ಯಾರು. ನಿಮಗಿಲ್ಲಿ 5 ಕ್ವಶನ್ ಕೊಟ್ಟಾರ. ಕಾಣತಾವ ಅನ್ಕೋತ್ನು 5 ಕ್ವಶನ್ದಾವು. ಒಂದು ಚಂಪು. ಇನ್ನು ಚಂಪುವಿನ ಬಗ್ಗೆ ಏನು ಹೇಳ್ರಿ, ಆಲ್ರೆಡಿ ನಿಮಗೆ ಗೊತ್ತದ ಚಂಪುವಿನ ಬಗ್ಗೆ. ಚಂಪು ಅಂತಕ್ಕಂಥದ್ದು ಸಂಸ್ಕೃತ ಚೆನ್ನೆಂಬ ಪದದಿಂದ ಬಂದೈತಿ. ಅದಕ್ಕೆ ಅದು ಚಂಪು ಅನ್ನುವುದು ಬೇರೆ ಬೇರೆ ರೂಪಗಳನ್ನು ಪಡೆದು ಕೊಡಕ್ಕೆ ಚಂಪು ಅನ್ನೋದು ಯಾವ ರೀತಿ ಬತ್ತು ಪದ ಅನ್ನೋದ್ರ ಬಗ್ಗೆ, ಪದ ನಿಷ್ಪತ್ತಿ ಬಗ್ಗೆ ಬರಿತೀರಿ. ಅದಾದಮೇಲೆ ಚಂಪು ಅಂದರೆ ಏನು ಅನ್ನೋದ್ರ ಬಗ್ಗೆ ಇರ್ತೀರಿ. ಚಂಪು ಕಾವ್ಯ ಅಂತಂದರೆ ಏನು ರೀ, ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂಥ ಕಾವ್ಯ. ಇದನ್ನು ಅತಿ ಹೆಚ್ಚು ಪಂಪನು ಬಳಸ್ತಾನು, ಕವಿರಾಜಮಾರಕಾರನು ಕೂಡ ಬಳಸಿದನು. ಆಮೇಲೆ ಹಲವಾರು ರಾಗವಾಂಕನ ಹಿಡ್ಕೊಂಡು ಎಲ್ಲರೂ ಚಂಪು ಕಾವ್ಯವನ್ನು ಬಳಸ್ತಾರೆ. ಆಮೇಲೆ ಚಂಪು ಕಾವ್ಯದ ಕೆಲವೊಂದಿಷ್ಟು ಲಕ್ಷಣ ಬರ್ತಾವೆ. ಏನಪ್ಪ, ಇದೊಂದು ಸಂಸ್ಕೃತ ಭೂಯಿಷ್ಠ ಭಾಷೆ ಆಗಿರ್ತೈತಿ. ಆಮೇಲೆ ಚಂಪು ಪದದೊಳಗೆ ಗದ್ಯ ಪದ್ಯ ಮಿಶ್ರಿತವಾಗಿರ್ತೈತಿ. ಅದನ್ನು ಬಿಟ್ಟು ಮತ್ತೆ ಬರಿಬೇಕಂದ್ರೆ ಇಲ್ಲಿ ಅದು ವರ್ಣನೆಗಳು ಬರ್ತಾವೆ ರೀ. ಇಷ್ಟ ವರ್ಣನೆಗಳು ಅಂತ ಏನೋದಾವು, ನನಗದು ಸರಿಯಾಗಿ ಅಷ್ಟಾದಶ ವರ್ಣನೆ ಅಂತ ಬರ್ತೈತೆ ರೀ. ಅಷ್ಟಾದಶ ವರ್ಣನೆಯೊಳಗೆ ಏನೇನು ಇರ್ತೈತಿ, ಸಾಗರ ಇರ್ತೈತಿ, ಸಮುದ್ರ ಇರ್ತೈತಿ, ಆಮೇಲೆ ಜೂಜಾಟದ ಬಗ್ಗೆ ಇರ್ತೈತಿ, ರಾಜನ ಬಗ್ಗೆ ಇರ್ತೈತಿ, ರಾಜನ ಮನೆತನದ ಬಗ್ಗೆ, ಅವನ ವಿವಾಹ ಆಗಿರ್ಬೋದು, ಅವನ ಬಾಲ್ಯ ಆಗಿರ್ಬೋದು, ಪಟ್ಟಾಭಿಷೇಕ ಆಗಿರ್ಬೋದು, ಈ ರೀತಿಯಾಗಿ ಅರ್ಷಡ್ ವರ್ಗಗಳೆಲ್ಲ ಅಷ್ಟಾದಶ ವರ್ಣನೆಗಳು ಬರ್ತಾವೆ. 18 ವರ್ಣನೆಗಳನ್ನು ಒಳಗೊಂಡಿದ್ದರೆ ಮಾತ್ರ ಚಂಪು ಕಾವ್ಯ ಅಂತ ಕರಿತು. ಸ್ಟಾರ್ಟಿಂಗಿಗೆ ಮಂಗಳಕರ ಪದಗಳಿರ್ತಾವೆ, ಆಮೇಲೆ ಲಾಸ್ಟಿಗೆ ಫಲಶ್ರುತಿ ಇರ್ತೈತಿ. ಈ ರೀತಿ ಹೊಂದಿದಂತಹ ಕಾವ್ಯವನ್ನು ನಾವು ಚಂಪು ಕಾವ್ಯ ಅಂತ ಕರಿತು. ಅದರ ಕುರಿತು ನೀವು 3 ಮಾರ್ಕ್ಸ್ ಕೇಳಾರು, 1 ಪೇಜ್ ಬರೆದ್ರೆ ಸಾಕು. ನೆಕ್ಸ್ಟ್, ಕವಿರಾಜ್ಯ ಮಾರ್ಗದ ಬಗ್ಗೆ ಕೇಳಿದಾರೆ. ಕವಿರಾಜ್ಯ ಮಾರ್ಗದ ಬಗ್ಗೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಕನ್ನಡದಲ್ಲಿ ದೊರೆತಂಥ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಯಾಕಂತ ಕರಿತಾರಪ್ಪ ಅಂತಂದ್ರೆ ಅದು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಕವಿಗಳು ಹೆಂಗಿರಬೇಕು, ಕನ್ನಡ ಸಾಹಿತ್ಯ ಹೆಂಗಿರಬೇಕು, ಕವಿಯ ಗುಣಗಳು ಏನು, ಕಾವ್ಯದ ಗುಣಗಳು ಏನು, ಕಾವ್ಯದ ಲೋಪದೋಷಣಗಳು ಏನು, ಇದ್ರ ಬಗ್ಗೆ ಎಲ್ಲ ಕುರಿತವ ಹೇಳ್ತಾನೆ. ಇದಕ್ಕೆ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ಅಂತ ಕೂಡ, ಗದ್ಯ ಕೃತಿ ಅಂತ ಕೂಡ ಇದನ್ನು ಕರೀತಾರೆ. ನೆಕ್ಸ್ಟ್, ದುರ್ಗಸಿಂಹನ ಬಗ್ಗೆ ಬರಿಬೇಕು. ಪಂಚತಂತ್ರವನ್ನು ಬರೆದಂತಹ ಕವಿ. 1ನೇ ನಾಗವರ್ಮನ ಬಗ್ಗೆ ಬರಿಬೇಕು. ಅದೇ ರೀತಿ ಆಂಡಯ್ಯನ ಬಗ್ಗೆ ಬರಿಬೇಕು. ಆಂಡಯ್ಯನ ಬಗ್ಗೆ ಇನ್ನೊಂದು ನಿಮಗೆ ಗೊತ್ತಿಲ್ಲರಿ, ಆಂಡಯ್ಯ ಏನಪ್ಪ ಅಂದ್ರೆ ಅಚ್ಚಗನ್ನಡದಲ್ಲಿ ಕಾವ್ಯವನ್ನು ರಚಿಸಿದಂಥ ಮೊದಲ ಕವಿ. ಅದರ ಕೃತಿ ಯಾವುದಪ್ಪ ಅಂತಂದ್ರೆ ಕಬ್ಬಿಗರ ಕಾವ್ಯ ಅಚ್ಚಗನ್ನಡದಲ್ಲಿ ಬರೆದಂಥ ಪ್ರಪ್ರಥಮ ಕಾವ್ಯ ಆಗೈತಿ. ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ಅದಾವು ನೋಡೋಣ್ರಿ.
ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಆವಾಗ ಹೇಳ್ರಿ ಯಾವುದಂತ ಹೇಳಿ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ. ಪಂಪನ ಆದಿಕೃತಿ ಯಾವುದು? ಪಂಪ ಎಷ್ಟು ಕೃತಿಗಳನ್ನ ಬರೆದನ್ರಿ? 2. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಅದನ್ನು ಏನಪ್ಪ ಅಂದ್ರೆ ಇದರೊಳಗೆ ಮೊದಲು ಯಾವುದು ಬರೆದಾನು? ಆದಿಪುರಾಣವನ್ನು ಏನು ಮಾಡನ್ರಿ ಮೊದಲ ಬರೆದಾನ. ಯಾವುದು? ಆದಿಪುರಾಣವನ್ನು ಮೊದಲ ಬರೆದಾನು. ಇದು ಒಂದು ಆಗಮಿಕ ಕಾವ್ಯ. ಆಗಮಿಕ ಕಾವ್ಯ ಅಂದರೆ ಏನ್ರಿ? ಲೌಕಿಕ ಕಾವ್ಯ ಮತ್ತು ಆಗಮಿಕ ಕಾವ್ಯ ಬರ್ತಾವೆ. ಆಗಮಿಕ ಕಾವ್ಯ ಧರ್ಮಕ್ಕೆ ಸಂಬಂಧಪಟ್ಟ ಬರೆದಂಥ ಕಾವ್ಯ. ಲೌಕಿಕ ಕಾವ್ಯ ಅಂತಪ್ಪ ಅಂದ್ರೆ ಅದು ಲೌಕಿಕವಾಗಿ ಬರೆದಂಥ ಕಾವ್ಯ. ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದ್ರಿ? ಬಾದಾಮಿ ಶಾಸನ. ನೆಕ್ಸ್ಟ್, ಕನ್ನಡದ ಮೊದಲ ಶಾಸನ ಯಾವುದು ಆಯಿತಾ? ರನ್ನನ ಗದಾಯುದ್ಧದ ಮತ್ತೊಂದು ಹೆಸರೇನು? ರನ್ನನ ಗದಾಯುದ್ಧ, ಗದಾಯುದ್ಧಂ ಆ್ಯಕ್ಚುಲಿ ಗದಾಯುದ್ಧಂ ಅದ, ಗದಾಯುದ್ಧ ಅಂತ ಕೊಟ್ಟಾರು. ರನ್ನನ ಗದಾಯುದ್ಧ ಯಾರ ಬಗ್ಗೆ ಬರೀತಾನ್ರಿ ಇದನ್ನು? ತನ್ನ ರಾಜನಾದಂಥ, ತನ್ನ ಆಶ್ರಯನಾದಂಥ ಸತ್ಯಾಶ್ರಯ ಮತ್ತು ಇರಿವೆ ಬೆಡಂಗರ ಕುರಿತು ಗದಾಯುದ್ಧವನ್ನು ಬರಿತಾನೆ. ಅಲ್ಲಿ ಭೀಮನಿಗೆ ಹೋಲಿಸಿ ಬರಿತಾನೆ. ಪಂಪ ಏನು ಮಾಡಿರ್ತಾನೆ? ಅರಿಕೇಸರಿಗೆ ತನ್ನ ರಾಜನಾದಂತಹ ತನ್ನ ರಾಜನಾದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದಿರ್ತಾನೋ. ಆದರೆ ರನ್ನ ಏನು ಮಾಡ್ತಾನೆ? ಸಾಹಸ ಭೀಮ ವಿಜಯಂ. ಗದಾಯುದ್ಧದ ಇನ್ನೊಂದು ಹೆಸರೇನು? ಸಾಹಸ ಭೀಮ ವಿಜಯಂ. ಅದರೊಳಗೆ ಭೀಮನನ್ನು ತನ್ನ ರಾಜನಾದಂತಹ ಸತ್ಯಾಶ್ರಯ ಅಥವಾ ಇರುವ ಬೆಡಂಗನಿಗೆ ಹೋಲಿಸಿ ಬರಿತಾನೆ. ಇದರ ಇನ್ನೊಂದು ಹೆಸರೇನು? ರನ್ನನ ಗದಾಯುದ್ಧದ ಮತ್ತೊಂದು ಹೆಸರು ಸಾಹಸ ಭೀಮ ವಿಜಯಂ. ಇಸಿಲ್ ಪದದ ಅರ್ಥವೇನು? ಇಸಿಲ್ ಅನ್ನೋ ಪದ ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲು ನಮಗೆ ಕಂಡು ಬರೋದು ಎಲ್ರಿ ಅಂತಂದ್ರೆ ಅಶೋಕನ ಶಾಸನದಲ್ಲಿ. ಎಲ್ರಿ? ಇಸಿಲ್ ಎಂಬತಕ್ಕಂಥ ಪದ ನಮ್ಮ ಮೊಟ್ಟ ಮೊದಲು ಕಂಡು ಬರುವುದು ಅಶೋಕನ ಶಾಸನದಲ್ಲಿ, ಅಶೋಕನ ಬ್ರಹ್ಮಗಿರಿ ಶಿಲಾಲೇಖ ಶಾಸನದಲ್ಲಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಕೋಟೆಯಿಂದ ಆವೃತವಾದ ಪ್ರದೇಶ. ಕೋಟೆಯಿಂದ ಆವೃತವಾದ ಪ್ರದೇಶವನ್ನು ನಾವು ಇಸಿಲ್ ಅಂತ ಕರಿತೀವಿ. ಅಭಿನವ ಪಂಪ ಎಂದು ಯಾರಿಗೆ ಕರೆಯುತ್ತಾರೆ? ಅಭಿನವ ಪಂಪ ಎಂದು ಯಾರಿಗೆ ಕರೆಯುತ್ತಾರೆ? ನಾಗಚಂದ್ರ. ಅಭಿನವ ಪಂಪ ಯಾರ್ರಿ? ನಾಗಚಂದ್ರ. ಚಂಪು ಎಂದರೇನು? ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಚಂಪು ಅಂದರೆ ಏನಂತ ಹೇಳ್ರಿ. ಏನ್ರಿ ಚಂಪು ಅಂತಂದ್ರೆ ಗದ್ಯ ಪದ್ಯ ಮಿಶ್ರಿತವಾದಂತಹ ಕಾವ್ಯ. ಇದರೊಳಗೆ ಏನಪ್ಪ ಅಂತಂದ್ರೆ ನಾವು ಇದು ಹೆಂಗೆ ಉತ್ಪತ್ತಿ ಆತಂತ ಹೇಳ್ತೀವಿ, ಸಂಸ್ಕೃತದ ಚನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಏನ್ರಿ? ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಯಾವ ಶಾಸನದಲ್ಲಿದೆ? ಈ ಎಲ್ಲ ಉತ್ತರಗಳನ್ನು ಆಲ್ರೆಡಿ ನಾನು ಈಗ 10 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮತ್ತು 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಿಮಗೆ. ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಾಗಿರ್ತಾವಂತೆ ಅಂದ್ಕೊಂಡಿರ್ತಾನೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಗೊಯ್ ಪರೈತನ್ ಮಾಧವನಿತನ್ ಪೆರನಲ್ಲ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಇರತಕ್ಕಂಥ ಶಾಸನ ಯಾವುದು? ಬಾದಾಮಿಯ ಕಪ್ಪೆ ಆರಬೆಟ ಶಾಸನ. ಇದರೊಳಗೆ ಎಷ್ಟು ತ್ರಿಪದಿ ಇದಾವ್ರಿ? ನಾವು ಅನ್ಕೋತೀವಿ ಒಂದು ತ್ರಿಪದಿ ರೀ 3 ಸಾಲು ಇರಬೇಕಂತೇಳಿ. ಆಲ್ರಿ ಇದ್ರಾಗ 3 ತ್ರಿಪದಿ ಇದಾವೆ, 9 ಸಾಲು ಮತ್ತು ಮೇಲೆ 2 ಸಾಲು ಕೆಳಗೆ 2 ಸಾಲು ಸೇರಿ ಸುಮಾರು 12ರಿಂದ 13 ಸಾಲುಗಳ. ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ನಂಗೆ ಎಷ್ಟು ಸಾಲು ಅಂಥೇಳಿ. ತ್ರಿಪದಿ ಇರುವುದು 3 ತ್ರಿಪದಿ 9 ಸಾಲು ಐತಿ. ಅದ್ರ ಬಿಟ್ಟು ಸ್ಟಾರ್ಟಿಂಗ್ ದೈವ ಆರಾಧನೆ ಹಿಂಗೇನೋ ಸೇರಿಸಿ ಅದು ಐತ್ರಿ, ಜಾಸ್ತಿ ಐತಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ತ್ರಿಪದಿ ಬಗ್ಗೆ ಹೇಳಬೇಕಾದ್ರೆ ಅದ್ರ ಬಗ್ಗೆ ಕನ್ಕ್ಲೂಷನ್ ಕೊಡ್ತೀನಿ. ಚತ್ತಾನ ಎಂದರೇನು? ಚತ್ತಾನ ಮತ್ತು ಬೆದಂಡೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇವೆರಡು ಒಂದು ಸಾಹಿತ್ಯ ಪ್ರಕಾರಗಳು. ಇದರೊಳಗೆ ಚತ್ತಾನ ಎಂದರೇನು ಅಷ್ಟೇ ಕೇಳಿದಾರೆ ನಿಮಗೆ. ಚತ್ತಾನ ಅಂದರೆ ಏನಪ್ಪ ಅಂದ್ರೆ ತ್ರಿಪದಿ ಮತ್ತು ಚೌಪದಿಯನ್ನು ಅತಿ ಹೆಚ್ಚು ಬಳಸಿದಂಥ 9ನೇ ಶತಮಾನದ ಒಂದು ಸಾಹಿತ್ಯ ಪ್ರಕಾರ. ಇದು ಕನ್ನಡ ಸಾಹಿತ್ಯ ಪ್ರಕಾರವಾಗಿದೆ. ಇಷ್ಟು ಬೇಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ದಾನ ಚಿಂತಾಮಣಿ ಎಂದು ಯಾರಿಗೆ ಕರೆಯುತ್ತಾರೆ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ರೀ. ಯಾರನ್ನು ಕರೀತಾರೆ ದಾನ ಚಿಂತಾಮಣಿ ಅಂತೇಳಿ? ಅತ್ತಿ ಮಬ್ಬೆ. ಇವರನ್ನು ದಾನ ಚಿಂತಾಮಣಿ ಅಂಥೇಳಿ ಕರೀತಾರೆ. ತ್ರಿಪದಿಯ ಮೊಟ್ಟ ಮೊದಲು ಯಾವ ಶಾಸನದಲ್ಲಿ ಕಂಡುಬರುತ್ತದೆ? ತ್ರಿಪದಿ ಆಲ್ರೆಡಿ ಹೇಳಿದೇನ್ರಿ ನಿಮಗೆ, ತ್ರಿಪದಿನೂ ಓದಿ ಹೇಳಿದೆನು. ತ್ರಿಪದಿ ಮೊಟ್ಟ ಮೊದಲು ಕಂಡುಬರುವುದು ಬಾದಾಮಿ ಶಾಸನದಲ್ಲಿ. 16ನೇ ತೀರ್ಥಂಕರ ಚರಿತ್ರೆಯನ್ನು ಒಳಗೊಂಡಿರುವ ಕೃತಿ ಯಾವುದು? 16ನೇ ತೀರ್ಥಂಕರ ಯಾರ್ರಿ? ಮೊದಲ ಶಾಂತಿನಾಥರು. ಶಾಂತಿನಾಥರ ಕೃತಿ ಯಾವುದು? ಶಾಂತಿನಾಥರ ಬಗ್ಗೆ ಇರೋದು ಶಾಂತಿನಾಥ ಪುರಾಣ ಅಥವಾ ಶಾಂತಿ ಪುರಾಣ. ಅದನ್ನು ಬರೆದವರು ಯಾರು? ಕವಿ ಯಾರ್ರಿ? ಕವಿ ಪೊನ್ನ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ.
ಚಾವುಂಡರಾಯ ಪುರಾಣ ಕೃತಿಯ ಕರ್ತೃ ಯಾರು? ಚಾವುಂಡರಾಯ ಪುರಾಣ ಕೃತಿಯ ಕರ್ತೃ ಪ್ರಶ್ನೆಯಲ್ಲಿ ಇರುವಂತೆ ಚಾವುಂಡರಾಯ. ಯಾರ್ರಿ? ಪ್ರಶ್ನೆಯೊಳಗೆ ನಿಮಗೆ ಇದು ಉತ್ತರ ಐತಿ. ಚಾವುಂಡರಾಯ ಪುರಾಣವನ್ನು ಬರೆದವರು ಬೇರೆ ಯಾರೂ ಅಲ್ಲ, ಚಾವುಂಡರಾಯ. ಕನ್ನಡದ ಮೊದಲ ರಾಜಮನೆತನ ಯಾವುದು? ಈ ಪ್ರಶ್ನೆ ಉತ್ತರ ಅಂತ ಎಲ್ಲರಿಗೂ ಗೊತ್ತಿರತೈತ್ರಿ. ಈ ಪ್ರಶ್ನೆಯನ್ನು ನಿಮಗೆ ಬಿಡಾತೀನಿ. ನನಗೆ ಗೊತ್ತಿಲ್ಲ ತಿಳ್ಕೊಬೇಡ್ರೆ, ನನಗೆ ಗೊತ್ತದ ಆನ್ಸರ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಾ ಕೊಟ್ಟಿದ್ದೇನು. ಕನ್ನಡದ ಮೊದಲ ರಾಜಮನೆತನ ಯಾವುದು ಅಂತೇಳಿ ಉತ್ತರವನ್ನು ನೀವು ಕಮೆಂಟ್ ಮಾಡಿರಿ. ಇದೇ ಪ್ರಶ್ನೆ ಯಾಕೆ ಬಿಡಾತನಪ್ಪ ಅಂದ್ರೆ, ಅಚ್ಚಗನ್ನಡದಲ್ಲಿ ಕಾವ್ಯ ಬರೆದಂತಹ ಕವಿ ಯಾರು ಅನ್ನೋದೇ ನಿಮಗೆ ಆಲ್ರೆಡಿ 10 ಮಾರ್ಕ್ಸಿನ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೇನೆ. ಅದನ್ನು ನಾನು ಈಗ ವಾಪಸ್ ಹೇಳ್ತೇನೆ. ಈ ಒಂದು ಪ್ರಶ್ನೆಯನ್ನು ನೀವೇ ಹುಡುಕಿ ನೀವೇ ಈಗ ಆನ್ಸರ್ ಮಾಡಬೇಕು. ಅಚ್ಚಗನ್ನಡದಲ್ಲಿ ಕಾವ್ಯನ ಬರೆದವರು ಯಾರಪ್ಪ ಅಂತಂದ್ರೆ ಯಾರು? ಆಂಡಯ್ಯ. ಯಾವುದ್ರಿ ಅದ? ಕಬ್ಬಿಗರ ಕಾವಂ ಎಂಬ ಕೃತಿಯನ್ನು ಅಚ್ಚಗನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರೀತಾನೆ. ಇದು BA ಫಸ್ಟ್ ಇಯರ್ದ ಕ್ವಶನ್ ಪೇಪರ್ ಆಗಿತ್ತು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ. ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೇನಿ. ಒಂದು ವೇಳೆ ಇದರ ನೋಟ್ಸ್ ಬೇಕಾಗಿತ್ತು ಅಥವಾ ಇದರ ಯಾವುದಾದ್ರೂ ಪ್ರಶ್ನೆಯ ಉತ್ತರವನ್ನು ನಿಮಗೆ ಹೆಂಗೆ ಬರೆಯೋದಂತ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ, ಅಥವಾ ಈ ಪ್ರಶ್ನೆಗೆ ಪರ್ಟಿಕ್ಯುಲರಾಗಿ ಈ ಕ್ವಶನ್ ಆನ್ಸರ್ ನಮಗೆ ಬೇಕ್ರಿ ಅನ್ನೋದಾಗಿತ್ತಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ಮಾಡಿ ಎಕ್ಸಾಮ್ಗೆ ಎಷ್ಟು ಬರಿಬೇಕಲ್ಲ ಅಷ್ಟನ್ನು ಮಾತ್ರ ನಿಮಗೆ ನೋಟ್ಸ್ ಮಾಡಿ ಹಾಕ್ತೇನೆ. ಇದು ಕ್ಲಾಸ್ ನಿಮಗೆ ಅರ್ಥ ಆಗೈತಿ ಅಂತ ಅನ್ಕೋತನು. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು, ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ನಿಮಗೆ ವಿಡಿಯೋಗಳು ಬೇಕಾಗಿತ್ತು ಅಥವಾ ಇದೇ ರೀತಿ ನಿಮಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಅಥವಾ ನೋಟ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ಈ ಚಾನಲ್ನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಲೈಕ್ ಮಾಡಿರಿ. ಥ್ಯಾಂಕ್ ಯು.